ಬೇಲೂರು ನಗರದಲ್ಲಿ ದಿನದಿಂದ ದಿನಕ್ಕೆ ವಾಹನ ಸಂಚಾರದ ದಟ್ಟಣೆ ಹೆಚ್ಚುತ್ತಿರುವ ಅಪಘಾತಗಳು ಹೆಚ್ಚುತ್ತಿದ್ದು, ಇದರ ಬೆನ್ನಲ್ಲೇ ಅಪ್ರಾಪ್ತ ವಯಸ್ಸಿನ ಬಾಲಕರ ಮನಬಂದ ಬೈಕ್ ಸವಾರಿ ಸಾರ್ವಜನಿಕ ವಲಯದಲ್ಲಿ ಅಪಾಯವಾಗಿ ಪರಿಣಮಿಸಿದೆ. ಕಿರಿದಾದ ರಾಷ್ಟ್ರೀಯ ಹೆದ್ದಾರಿ, ಮುಖ್ಯ ರಸ್ತೆಗಳು, ವೃತ್ತಗಳು ಸೇರಿದಂತೆ ಎಲ್ಲೆಡೆ 6ನೇ, 7ನೇ ತರಗತಿಯ ಚಾಲಕರು ಬೈಕ್ಗಳನ್ನು ರೇಸ್ ಟ್ರ್ಯಾಕ್ ಮಾಡಿದಂತೆ ಅಡ್ಡಾದಿಡ್ಡಿ ಚಲಾಯಿಸುವುದು ದಿನನಿತ್ಯದ ದೃಶ್ಯವಾಗಿ ಬಿಟ್ಟಿದೆ. ಬೈಕ್ ಚಾಲನೆ ಮಾಡುವ ಮಕ್ಕಳಿಗೆ ನಿಮಗೆ ಯಾರು ಬೈಕ್ ಕೊಟ್ಟರು ಇಷ್ಟೊಂದು ಚಿಕ್ಕ ವಯಸ್ಸಿನಲ್ಲಿ ಎಂದು ಅವರೇ ಬಾಲಕರಿಂದ ಬರುತ್ತಿರುವ ಉತ್ತರ ಮತ್ತಷ್ಟು ಅಚ್ಚರಿ. ನಮ್ಮ ಅಪ್ಪನೇ ಕೊಟ್ಟಿದ್ದಾರೆ, ನಿಮಗೇನು ಎಂಬ ಉಡಾಫೆ ನಿಲುವು ಪ್ರದರ್ಶಿಸುತ್ತಿದ್ದು, ಇದು ಮಕ್ಕಳ ತಪ್ಪಿಗಿಂತ ಪೋಷಕರ ನಿರ್ಲಕ್ಷ್ಯದ ಸ್ಪಷ್ಟ ಉದಾಹರಣೆ. ಮಕ್ಕಳಿಗೆ ಬೈಕ್ ಕೊಟ್ಟು ದೇಶಕ್ಕೆ ಹೊಸ ವಾಲಂಟೈನ್ಸ್ ಮಾಡುತ್ತಿರುವ ಪೋಷಕರು ತಮ್ಮ ಸ್ವಂತ ಮಕ್ಕಳನ್ನೇ ಅಪಘಾತದ ಅಂಚಿಗೆ ತಳ್ಳುತ್ತಿರುವುದು ಜವಾಬ್ದಾರಿಯ ನಗ್ನ ಉದಾಹರಣೆ. ಇದರ ಜೊತೆಗೆ ಪೊಲೀಸ್ ಇಲಾಖೆಯ ನಿಷ್ಕ್ರಿಯತೆ ಇನ್ನಷ್ಟು ಗಂಭೀರ ಪ್ರಶ್ನೆಯನ್ನು ಎಬ್ಬಿಸಿದೆ. ಸಂಚಾರ ನಿಯಂತ್ರಣವಿಲ್ಲದೆ ರಸ್ತೆ ಯಾರಿಗೆ ಬೇಕಾದರೂ ಮನರಂಜನೆ ಸ್ಥಳವಾಗಿ ಮಾರ್ಪಟ್ಟಿದೆ. ಅಪ್ರಾಪ್ತರ ಬೈಕ್ ಸವಾರಿ ನಿಲ್ಲಿಸುವುದು ಯಾರ ಜವಾಬ್ದಾರಿ ಎಂಬ ಪ್ರಶ್ನೆಗೆ ಉತ್ತರ ಹುಡುಕುವವರು ಇಲ್ಲ. ಬೇಲೂರು ರಸ್ತೆಗಳು ಜನರಿಗಾಗಿ, ಬಾಲಕರ ಸಾಹಸ ಪ್ರದರ್ಶನಕ್ಕಿಲ್ಲ. ಇದಕ್ಕೆ ಈಗಲೇ ಬ್ರೇಕ್ ಹಾಕದಿದ್ದರೆ ನಾಳೆ ದೊಡ್ಡ ದುರಂತದ ಬಾಗಿಲು ತಟ್ಟಲಿದೆ. ಇನ್ನಾದರೂ ಪೋಷಕರು ಮತ್ತು ಪೊಲೀಸ್ ಇಲಾಖೆ ಅಪ್ರಾಪ್ತ ವಯಸ್ಸಿನ ಬಾಲಕರ ಬೈಕ್ ಚಾಲನೆಗೆ ಕಡಿವಾಣ ಹಾಕುತ್ತಾರೆ ಎಂದು ಕಾದು ನೋಡಬೇಕಿದೆ. ಗಣೇಶ್, ಟಿವಿ 46 ನ್ಯೂಸ್ ಕನ್ನಡ, ಬೇಲೂರು. You are watching TV 46 News Kannada.